ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡತಿ ವ್ಲಾಗ್ಸ್, ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಅಮ್ಮ ಅಪ್ಪಾಜಿ ಎಲ್ಲರೂ ಇಲ್ಲೇ ಇದ್ದಾರೆ. ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಮೈಸೂರಿಗೆ ಹೊರಟಿದ್ದೀವಿ ಇವತ್ತು. ಬೆಳಗ್ಗೆನೇ ಎದ್ದು ಬೇಗ ರೆಡಿ ಮಾಡಿದ್ದೀನಿ ಟಿಫನ್ ಎಲ್ಲ. ಶುಕ್ರವಾರ ಆಗಿರೋದ್ರಿಂದ ಅಮ್ಮನೇ ಪೂಜೆ ಮಾಡಿದ್ರು. ಅಮ್ಮನಿಗೆ ಸ್ವಲ್ಪ ಟಿಫನ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಅಮ್ಮ ಇಷ್ಟು ಬೇಗ ತಿನ್ನಲ್ಲ ನಾನು ಟಿಫನ್ ಅಂದರು. ಹಾಗಾಗಿ ಬಿಸಿನೀರು ಎಲ್ಲ ಪ್ಯಾಕ್ ಮಾಡಿಕೊಂಡೆ. ನಾನು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಕೈ ಮುಗಿದು ಹೊರಡೋಣ ಅಂತ. ನಾವು ಎಲ್ಲೇ ಹೋದ್ರೂ ನನಗದೊಂದು ಅಭ್ಯಾಸ, ದೇವ್ರ ಮನೆಗೆ ಬಂದು ಹೋಗಿ ನಮಸ್ಕಾರ ಮಾಡ್ಕೊಳ್ಳೋದು ಅಭ್ಯಾಸ. ಅದು ಒಳ್ಳೆ ಅಭ್ಯಾಸ ಅಂತಾನೆ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ಅಪ್ಪಾಜಿ ತಿಂಡಿ ಈಗ ಅರಸೀಕೆರೆ ಅಲ್ಲಿ ಎರಡು ಅಂತಾರಲ್ಲ, ಸೊ ಅಮ್ಮ ನೀನು ತಿನ್ನಡೆ ಹೇಳ್ತೀನಿ. ಸ್ವಲ್ಪ ಅಲ್ಲಿ ಎರಡು ರೂಟು, ನಾವು ಹೋಗ ಬೇರೆ ರೂಟು. ಈಗ ಋತು ಮತ್ತೆ ನಾವು ಶ್ರೀರಂಗಪಟ್ಟಣ ಮೇಲೆ ಹೋಗಲ್ಲ, ಹೋಗ್ತಾ ಇದೀವಿ. ಈ ಕಡೆ ಬೇರಿಯಾ ಎಲ್ಲ ಬರುತ್ತಲ್ಲ, ಕೇರ್ ನಗರ ಬೇರಿಯಾ, ಆ ರೂಟ್ ಹೋಗ್ಬೇಕು ನಾವು. ಆ ರೂಟಲ್ಲೇ ಇರೋದು ಆಸ್ಪತ್ರೆ. ಆ ರೂಟಿಗೆ ಹೋದ್ರೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಬರ್ ಬಸ್ ಸ್ಟ್ಯಾಂಡ್ ಮತ್ತೆ ರಿಟರ್ನ್ ಬರ್ತೀವಿ. ನಾವು ಆಸ್ಪತ್ರೆಗೆ ಹೋಗ್ತಿರೋದು ಎಲ್ಲ ಈ ಟೈಮಲ್ಲಿ ದಸರಾ ಅಂತ ಹೋದ್ರೆ ನಾವು ಆಸ್ಪತ್ರೆಗೆ ಹೋಗ್ತಾ ಇದೀವಿ. ನಾನು ಕೂಡ ಹೊರಟೆ. ಅಮ್ಮನಿಗೆ ತುಂಬ ಕೆಮ್ಮಾಗಿತ್ತು, ಅಲರ್ಜಿ ಥರ ಆಗಿತ್ತು. ಸೊ ಹಾಗಾಗಿ ಸರ್ಜನ್ಗೆ ತೋರಿಸೋಣ ಚೆನ್ನಾಗಿರೋ ಕಡೆನೇ ಅಂತ. ಸೊ ಅದ್ರ ಸ್ಪೆಷಲಿಸ್ಟೇ, ಕೆಮ್ಮು ಆ ಥರ ನೋಡೋ ಅಂಥವ್ರಿಗೆ ತೋರಿಸ್ತಾ ಇದ್ದೀವಿ. ನಾವು ನಮ್ಮನೆಯವ್ರಿಗೆ ತೋರಿಸಿ ನಮಗೆ ಗೊತ್ತಿರೋದ್ರಿಂದ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಇಲ್ಲ ಕೊಡ್ತೀನಿ ಈಗ ಇಟ್ಕೊಳ್ಳಿ. ಮಕ್ಕಳು ನಮ್ಮ ಜೊತೆನೇ ಹೊರಟರು. ಅವರು ನಮ್ಮನ್ನು ಡ್ರಾಪ್ ಮಾಡಿ ಅಲ್ಲೇ ಟಿಫನ್ ಮಾಡ್ಕೊಂಡು ಬರ್ತೀವಿ ಅಂತ. ಸೊ ನಮ್ಮನ್ನು ಬಸ್ಸಿಗೆ ಕೂರಿಸ್ಬಿಟ್ಟು ಅವರು ಬರ್ತಾರೆ ರಿಟರ್ನು. ನಮ್ಮ ಋತುಂದು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಯಾಕಂದರೆ ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಕೇಳಿದ್ನೆಲ್ಲ ಕೊಡಿಸ್ತಾರೆ ಅಂತ ಅವನು ಅದು ಇದು ಎಲ್ಲ ಕೇಳ್ತಾನೆ ಇರ್ತಾನೆ. ನಮ್ಮ ಹತ್ರ ಏನೂ ಆ ಥರ ಡಿಮ್ಯಾಂಡ್ ಇಡಲ್ಲ ಅವನು. ನಾವೇನು ಕೊಡಿಸಲ್ಲ ಜಾಸ್ತಿ, ಅವ್ನಿಗೆ ಕೇಳಿ ಡಿಮ್ಯಾಂಡ್ಗಳ ಅಂತ ನಮ್ಮ ಹತ್ರ ಏನೂ ಇಡಲ್ಲ. ಅಪ್ಪಾಜಿ ಅಮ್ಮ ಇದ್ದಾರಲ್ಲ, ಹಂಗಾಗಿ ಡಿಮ್ಯಾಂಡ್ಗಳು ಇಡ್ತಾರೆ. ನಮ್ಮನ್ನು ಬಸ್ಸಿಗೆ ಕೂರಿಸಿ ಅವರು ಹೋದರು. ನಮಗೆ ಬಂದ ತಕ್ಷಣ ಬಸ್ ಸಿಕ್ತು. ಸೊ ಲಾಂಗ್ ರೂಟ್ ಹೋಗೋದಲ್ವ ಅಂತ ಸ್ವಲ್ಪ ಬೇಗನೆ ಹೊರಟ್ವಿ ಮನೆಯಿಂದ. ಅಂದರೆ ಅಲ್ಲಿ ತೋರಿಸ್ಕೊಂಡು ರಿಪೋರ್ಟ್ಸ್ ಎಲ್ಲ ತಗೊಂಡು ಬರೋ ಹೊತ್ತಿಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಹೋದ್ವಿ. ಬಂದ ತಕ್ಷಣ ಬಸ್ಸು ಸಿಕ್ತು, ಸೀಟು ಸಿಕ್ತು. ಸೊ ಹಾಗಾಗಿ ನಮಗೆ ಏನು ರಿಸ್ಕ್ ಅನಿಸ್ಲಿಲ್ಲ. ಇವಾಗ ಕೇರ್ ನಗರದಲ್ಲಿದ್ದೀವಿ. ಕೇರ್ ನಗರ ಅನಿಸುತ್ತೆ, ಬಟ್ ನಂಗೆ ಅದು ಸರಿಯಾಗಿ ಗೊತ್ತಾಗಲಿಲ್ಲ. ಮೈಸೂರು ಹತ್ತಿರ ಹೋದರೆ ಎಲ್ಲ ಕಡೆ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ, ಯಾಕೆ ದಸರಾ ಇರೋದ್ರೆ. ಅಲ್ಲಿಂದ ಬಿಟ್ರೆ ಎಕ್ಸಿಬಿಷನ್ ಇನ್ನೂ ಇರುತ್ತೆ, ಇದು ಇರ್ತದೆ, ಯಾವುದು ಸರ್ಕಸ್ಗಳು. ಆದ್ರಿಂದ ಸ್ವಲ್ಪ ಕಷ್ಟ ಇದೆ. ಇವಾಗೇನು ಕಂಡು ಬರಲ್ಲ. 5 ಗಂಟೆ ಸಂಜೆನೇ ಜಾಸ್ತಿ ಜನ. ಇದೇ ನೀವು ಕೃಷ್ಣಮೂರ್ತಿಪುರಂಗೆ ಹೋಗ್ಬೇಕಾದ್ರೆ 200-250 ರೂಪಾಯಿ ಆಗುತ್ತೆ. 5 ಗಂಟೆ ಮೇಲೆ. ಟ್ರಾಫಿಕ್ ಇರುತ್ತಲ್ಲ, ಟ್ರಾಫಿಕ್ ಅಂದ್ರೆ ಒಂದೇ ಮಾಡ್ಬಿಡ್ತಾರೆ. ಈಗ ನಾವು ಹೋಯ್ತಿದ್ದೀನಲ್ಲ, ಈ ರೋಡ್ ಇಲ್ಲ. ನಾವು ಎಲ್ಲಿ ಹೋಗ್ಬೇಕು ಗೊತ್ತಾ? ಝೂ, ಇದು ಏನಪ್ಪ ರೈಸ್ ಕೋರ್ಸು. 10 ಲಕ್ಷ ಜನ ಸೇರಿತ್ತು. ಈ ಸರಿ ಸಖತ್ತಾಗಿ ಮಾಡಿದ್ರು, ಗ್ರ್ಯಾಂಡ್ ಆಗಿ ಮಾಡಿದ್ರು. ಅದೇ ಒಂದು ಖುಷಿ ಅಲ್ವಾ? ಅಂದ್ರೆ ವಿಶೇಷನೇ ಇದಲ್ವಾ ನಮ್ಮ ನಾಡ ಹಬ್ಬ ಅಲ್ವಾ? ಆಮೇಲೆ ಇನ್ನೊಂದು ಏನು ಗೊತ್ತಾ, ಸಿಎಂ ಇದೇ ಊಟವ್ರಾಗಿದ್ರಿಂದ ವಿಶೇಷ ಇನ್ನೊಂದು ಸ್ಪೆಷಲ್ ಆಫರ್. ಮೈಸೂರಿಗೆ ರೀಚ್ ಆದ್ವಿ. ಮೈಸೂರಲ್ಲಿ ಎಲ್ಲಿ ನೋಡಿದ್ರು ಲೈಟಿಂಗ್ಸು, ನೈಟ್ ಟೈಮ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ಆಟೋದವರು ಎಲ್ಲ ವಿವರವಾಗಿ ಇದೇ ಥರ ಇತ್ತು, ಇಷ್ಟೇ ಜನ ಸೇರಿದ್ರು, ಇಷ್ಟು ಗ್ರ್ಯಾಂಡಾಗಿ ನಡೀತು ಅಂತೆಲ್ಲ ಹೇಳ್ತಾಯಿದ್ರು. ಹಾಗೆ ಬಸ್ಗಳಿಗೆ ಹೋಗ್ಬೋದಿತ್ತು, ಬಸ್ಸು ಇದೆ, ಬಟ್ ಆ ಪಾಯಿಂಟಿಗೆ ಹೋಗೋಕ್ಕೆ ತುಂಬ ಸಮಯ ಹಿಡಿಯುತ್ತೆ, ಟ್ರಾಫಿಕ್ ಬೇರೆ ತುಂಬ ಇತ್ತು. ಸೊ ಆಟೋದಲ್ಲಾದರೆ ಬೇಗ ಹೋಗ್ಬೋದು ಅಂತ ನಾವು ಆನ್ ದ ವೇ ಅರಮನೆ ಮುಂದೆನೇ ಪಾಸ್ ಆಗಬೇಕು ಆಸ್ಪತ್ರೆಗೆ ಹೋಗಬೇಕು ಅಂದರೆ. ಸೊ ನಾವು ನೋಡ್ಕೊಂಡು ಹೋಗ್ಬೋದಿತ್ತು, ಬಟ್ ಲೇಟ್ ಆಗುತ್ತೆ ಆಸ್ಪತ್ರೆಗೆ ಹೋಗೋಕ್ಕೆ. ತುಂಬ ಟೆಸ್ಟ್ಗಳೆಲ್ಲ ಅಂದರೆ ಚೆಕಪ್ಗಳೆಲ್ಲ ಇತ್ತು. ಸೊ ಹಾಗಾಗಿ ಲೈಟಿಂಗ್ಸ್ ಒಂದು ಸಖತ್ತ ಮಾಡಿದ್ದಾರೆ. ಹಾಗೆ ಪ್ರೋಗ್ರಾಮ್ಸ್ಗಳು, ಎಕ್ಸಿಬಿಷನ್ ಆಗಿರ್ಬೋದು, ಫುಡ್ಡು ಸೆಲೆಬ್ರೇಷನ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತಂತೆ. ಅವರು ಕೂಡ ಎಲ್ಲ ಹೇಳ್ತಾಯಿದ್ರು. ಆಸ್ಪತ್ರೆಗೆ ಬಂದ್ವಿ. ನಮ್ಮದು ಅಪಾಯಿಂಟ್ಮೆಂಟ್ ಇತ್ತು ಮುಂಚೆನೇ, ಸೊ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಅಮ್ಮಂಗೆ ತುಂಬ ಕೆಮ್ಮಿರೋದ್ರಿಂದ ಇಲ್ಲೆಲ್ಲ ಹಾಸನ ಎಲ್ಲ ತುಂಬ ತೋರಿಸಿದ್ವಿ. ಬಟ್ ಸ್ಪೆಷಲಿಸ್ಟಿಗೆ ತೋರಿಸ್ಬೇಕು ಅಂತ ತುಂಬ ಜನ ಹೇಳಿದ್ರು. ಹಾಗೆ ಅಮ್ಮನಿಗೆ ಯಾಕೋ ತುಂಬ ಕಡಿಮೆ ಆಗಲೇ ಇಲ್ಲ, ಕೆಮ್ಮು ಎಲ್ಲ ಜಾಸ್ತಿನೇ ಇತ್ತು. ಹಾಗಾಗಿ
ಸ್ಪೆಷಲಿಸ್ಟ್ಗೆ ತೋರಿಸೋಣ ಅಂತ ಮೈಸೂರಿಗೆ ಕರ್ಕೊಂಡು ಬಂದಿದ್ದೀವಿ. ಹಾಗೆ ಎಲ್ಲ ಚೆಕಪಿಗೆ ಕೊಟ್ಟು ಇನ್ನೇನು ರಿಪೋರ್ಟ್ಸ್ ಎಲ್ಲ ಬರೋದಿತ್ತು, ವೆಯ್ಟ್ ಮಾಡಬೇಕಲ್ಲ, ಊಟದ ಟೈಮ್ ಬೇರೆ ಕರೆಕ್ಟಾಗಿ ಆಗಿತ್ತು. ಹಾಗೆ ಅಲ್ಲೇ ಹಾಸ್ಪಿಟ್ಲ್ ಹತ್ರನೇ ಹೋಟೆಲ್ ಇತ್ತು, ಹಾಗೆ ಬಂದ್ವಿ. ಇವಾಗ ಮೈಸೂರಲ್ಲಿ ಯಾವಾಗ ಬಂದರೂ ವಿಶಾಲವಾಗಿರುತ್ತೆ, ಬಟ್ ದಸರಾ ಟೈಮಲ್ಲಿ ಮಾತ್ರ ಸ್ವಲ್ಪ ಬ್ಯುಸಿ ಇರುತ್ತೆ. ಯಾವ ಹೋಟ್ಲು ನೋಡಿದ್ರೂ ಬ್ಯುಸಿ, ಎಲ್ಲ ಕಡೆನೂ ವೇಟಿಂಗ್ ಮಾಡ್ಕೊಂಡೆ ಕೆಲಸ ಮಾಡ್ಕೋಬೇಕು. ಹೋಟೆಲಲ್ಲಿ ತುಂಬ ಜನ ಇತ್ತು. ನಾವು ಒಂದು 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಊಟಕ್ಕೆ ಬಂದ್ವಿ. ಇವಾಗ ಮೈಸೂರಲ್ಲಿ ಸ್ಪೆಷಲ್ಲಾಗಿರುತ್ತೆ ಊಟ. ಯಾವ ಹೋಟೆಲ್ಗೆ ಹೋದ್ರೂ ಸ್ವಲ್ಪ ಮೈಸೂರು ಪಾಕು, ಮೈಸೂರು ವಿಶೇಷತೆ ಇರೋ ಅಂಥದ್ದನ್ನೇ ಫುಡ್ಡನ್ನು ಪ್ರಿಫರ್ ಮಾಡ್ತಿದ್ದಾರೆ. ಹಾಗೆ ಡಿಮ್ಯಾಂಡ್ ಕೂಡ ಇದೆ ಊಟಕ್ಕೆಲ್ಲ, ಸ್ವಲ್ಪ ರೇಟೆಲ್ಲ ಜಾಸ್ತಿನೇ ಇದೆ. ನಾನು ಊಟ ಆದಮೇಲೆ ಸೋಡಾ ಎಲ್ಲ ಕುಡಿದೆ. ನಾನು ಊಟ ಆದ ನಂತರ ವೀಡಿಯೋ ಮತ್ತೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಹಾಸ್ಪಿಟಲ್ಗೆ ಹೋಗಿ ರಿಪೋರ್ಟ್ಸ್ ಎಲ್ಲ ತಗೊಂಡು, ಮೆಡಲ್ ಆಸ್ಪತ್ರೆಯಲ್ಲೇ ನಾವು ರಿಪೋರ್ಟ್ಸ್ ಎಲ್ಲ ತೊಗೊಳೋದು. ಅಲ್ಲಿ ಬಂದು ರಿಪೋರ್ಟ್ಸ್ ಎಲ್ಲ ತಗೊಂಡು ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಮತ್ತೆ ಮೆಡಿಸನ್ಸ್ ಎಲ್ಲ ಬರೆಸ್ಕೊಂಡು ಮತ್ತು ನಾವು ಹೊರಗಡೆ ಬರೋ ಹೊತ್ತಿಗೆ ತುಂಬ ಹೊತ್ತಾಗೋಯ್ತು. ಸಂಜೆ 7 ಗಂಟೆ ಎಲ್ಲ ಆಗೋಯಿತು. ತುಂಬ 7 ಗಂಟೆ ಮೇಲೆ ಅವ್ರು ಹೇಳಿದ ಥರನೇ ಆಟೋದವರು ಅಷ್ಟೇ ಕ್ರೌಡ್ ಇತ್ತು. ನಾವು ಬಲಾಲ್ ಸರ್ಕಲಲ್ಲಿ 7 ಗಂಟೆಗೆ ಆಟೋ ಹತ್ತಿದ್ದರು. ಸುಮಾರು 9-9:30ವರೆಗೆ ನಾವು ಸಬಾರ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು. ತುಂಬ ಟ್ರಾಫಿಕ್ ಇತ್ತು. ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ನಮಗೆ ಫ್ರೀಯಾಗಿ ಓಡಾಡೋಕ್ಕಾಗಿದ್ದು. ಇನ್ನೆಲ್ಲ ಫುಲ್ ಇದೇ ಥರ ಕ್ರೌಡು. ಇಷ್ಟೊಂದು ಕ್ರೌಡ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅವರು ಆಟೋದವ್ರು ಕರೆಕ್ಟಾಗಿ ಹೇಳಿದರು, ಸಂಜೆ ಮೇಲೆ ನೀವು ಓಡಾಡೋಕ್ಕಾಗಲ್ಲ ಅಂತ, 1 ವೇ ಮಾಡಿದರು. ಸೊ ಹಾಗಾಗಿ ಹೆವಿ ಟ್ರಾಫಿಕ್ಕು. ಎಲ್ಲಿ ನೋಡಿದ್ರೂ ಕೂಡ ಲೈಟಿಂಗ್ಸ್ ಮಾತ್ರ ಸೂಪರಾಗಿತ್ತು. ನಿಜವಾಗ್ಲೂ ಬಂದರೆ ನೋಡೋರಾದರೆ ನೈಟ್ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆದರೂ ಬಿ ಕೇರ್ಫುಲ್. ಒಡವೆ ವಸ್ತ್ರಗಳು ತುಂಬ ಜನ ಇರೋದ್ರಿಂದ ನಿಮ್ಮ ಸೇಫ್ಟಿ, ನಿಮಗೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಸೇಫಾಗಿರಿ. ಬಟ್ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ನಾನು ದಸರಾನ ಯಾವಾಗಲೂ ನೋಡಿಲ್ಲ, ಲೈಟಿಂಗ್ಸ್ ಅಂತೂ ನಾನು ಮೊದಲೇ ನೋಡಿಲ್ಲ. ಇವತ್ತು ನಿಜವಾಗ್ಲೂ ಹಂಗೆ ಅನ್ನಿಸ್ತು, ನಾವು ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಕಿತ್ತು ಅಂತ ಅನ್ನಿಸ್ತು. ಹಾಗೆ ಕುದುರೆ ಸವಾರಿನೂ ಕೂಡ ಇತ್ತು. ಎಲ್ಲ ಎಂಜಾಯ್ ಮಾಡೋರೆಲ್ಲ ಅವ್ರವ್ರ ರೀತಿಯೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಹೆವಿ ಟ್ರಾಫಿಕ್ಕು, ಜನಗಳು ಗಿಜಿ 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 ಅಂತ ಇತ್ತು. ಮಾತ್ರ ಔಟ್ಸೈಡ್ ಹೋಗೋರಿಗೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಏನೂ ಮಾಡೋಂಗಿಲ್ಲ, ದಸರಾ ಅನ್ನೋದೇ ಒಂದು ವಿಶೇಷತೆ ಅಲ್ವಾ, ಅದರಲ್ಲೂ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ನಮ್ಮ ಅಪ್ಪಾಜಿ ತುಂಬ ಇಷ್ಟಪಟ್ಟರು. ನಾವು ಮಕ್ಕಳನ್ನೆಲ್ಲ ಕರ್ಕೊಬರ್ಬೇಕಿತ್ತು, ಅವ್ರಿಗೂ ತೋರ್ಸೋಕೆ ತುಂಬ ಚೆನ್ನಾಗಿತ್ತು ಅಂತೇಳಿ ಅಂತಾಯಿದ್ರು. ಬಟ್ ನೆಕ್ಸ್ಟ್ ಮುಂದಿನ ಈ ಸಲ ನೋಡ್ಕೊಂಡಿದ್ದೀವಲ್ಲ, ಮುಂದಿನ ವರ್ಷ ಏನಾದರೂ ಇದೇ ಸಮಯಕ್ಕೆ ಬಂದರೆ ಖಂಡಿತ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸ್ಬೇಕು. ಲೈಟ್ಸ್ಗಳು ಸ್ಟ್ಯಾಚು ಮಾಡಿದರು, ಸೂಪರಾಗಿ ಮಾಡಿದ್ದಾರೆ ಎಲ್ಲದು. ಅದರಲ್ಲಿ ನಮ್ಮ ನಾಡಗೌಡರು, ಕೆಂಪೇಗೌಡರದೊಂದು ಸ್ಟ್ಯಾಚು ಇತ್ತು, ಸಖತ್ತಾಗಿ ಮಾಡಿದರು. ಅದು ಇದು ಅಂತಲ್ಲ, ಎಲ್ಲದನ್ನು ಕೂಡ ಸಖತ್ತಾಗಿ ಮಾಡಿದರು. ನೋಡಿ, ಇದು ಸರ್ಕಲ್ಲು ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಅಂತೂ ಸಖತ್ತಾಗಿ ಮಾಡಿದ್ರು. ನಾನು ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸ್ಲೀಪಿಂಗ್ ಕೋಚಿಂಗು ಪ್ರೆಸ್ ಮಾಡಿ ಎಳಿಬೇಕು. ಇಲ್ಲೇನಾ ನನ್ನ ಹತ್ರನೇ ಇದಾವ. ಅಮ್ಮನ ಮೊಬೈಲ್ ಅಮ್ಮನ ಹತ್ರನೇ ಐತೆ. ಬ್ಯಾಗಲ್ಲಿ ಐತೆ. ಹಾಂ, ಈ ಮಂಗಬುಡ್ ಹೇಳ್ತೀವಿ, ಸುಸ್ತಾಯಿದ್ದೀವಿ. ಸ್ಲೀಪಿಂಗ್ ಕೋಚಿಂಗ್ ಹೋಗ್ತಾ ಇದ್ದೀವಿ ಮೈಸೂರಿಂದ. ಬಸ್ ಇಲ್ದಿರೆ ಪ್ರಭಾವ. ಅಮ್ಮ ನಾನು ಇಲ್ಲೇ ಕೊಟ್ಟರ್ ಕಣ ಅರ್ಸಿತಾರೆ. ಹಾಂ ಕೊಡಿ, ಇಟ್ಕೊಂಡು ಅಂದರೆ ದಸರಾ ಇರೋ ಇದಕ್ಕೋಸ್ಕರ ನೋಡಿ ನಾವು ಸ್ಲೀಪಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ. ಹಾಂ ಸರಿ ಸರ್. ಈ ಒಂದು ಸೀಟು 301 ರೂಪಾಯಿ ಸ್ಲೀಪಿಂಗ್ ಗಾಡಿ. ಬಟ್ ತುಂಬ ಜನ ಇದೆ, ಬಸ್ಗಳಿಲ್ಲ. ಶಿವಮೊಗ್ಗ ಗಾಡಿಗೆ ಹೋಗ್ತಾ ಇದ್ದೀವಿ ನಾವು, ಮೈಸೂರು ಟು ಶಿವಮೊಗ್ಗ. ನಮಗೆ ಅರಸೀಕೆರೆ ತೊಗೊಂಡಿದ್ದೀವಿ. ಅಮ್ಮ ನಾನು ಅಪ್ಪಾಜಿ 3 ಜನಿಂದ 903 ರೂಪಾಯಿ ಆಗಿದೆ. 2 ಸತಿ ಹೋಗಿ ಬರ್ಬೋದಿತ್ತು, ಬಟ್ ಜನ ಅತಿ ಹೆಚ್ಚಾಗಿರೋದ್ರಿಂದ ಇವತ್ತು ಈ ಥರ ಆಗಿದೆ. ಹಾಂ
ಮೈಸೂರು ದಸರಾ ಯಾರು ನೋಡಿಲ್ಲ ಲೈಟಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದೆ. ಪಿಕಾಕ್ ಲೈಟಿಂಗ್ಸ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಹಾಗೆ ಬಸ್ಗಳಿಗೆ ಬಂದರೆ ಯಾವ ಬಸ್ ನೋಡಿದ್ರೂ ತುಂಬಿ ತುಳುಕ್ತಾಯಿದೆ ಜನ. ನಮಗೆ ಔಟ್ ಸೈಡಿಂದ ಅಂದರೆ ಹೊರ್ಗಡೆಗೆ ಹೋಗೋರಿಗೆ ಹಾಸನ ಆಗಿರ್ಬೋದು, ಅರಸೀಕೆರೆ ಆಗಿರ್ಬೋದು, ಈ ಸೈಡ್ ಹಿಂಗೆ ಈ ಥರ ಎಲ್ಲ ಹೋಗೋರಿಗೆಲ್ಲ ಸಖತ್ತು ಜನ ಹಿಂಸೆ ಆಗ್ತಿತ್ತು. ಬಸ್ಗಳು ಭಾಳಷ್ಟು ಕಡಿಮೆ ಇತ್ತು. ಸೊ ಹಾಗಾಗಿ ನಮಗೂ ರಿಸ್ಕ್ ತೊಗೊಂಡು ನಾವು ಒಂದು ಗಾಡಿ ಹುಡ್ಕೊಂಡ್ವಿ. ಅಂದರೆ ನಮಗೆ ಸ್ಲೀಪಿಂಗ್ ಕೋಚಿಂಗೇ ಸಿಕ್ತು ಹೆಂಗೋ ನಮ್ಮ ಪುಣ್ಯಕ್ಕೆ. ಫ್ರೀ ಅನ್ನೋದಕ್ಕೆ ಕಾರಣ ಯಾರೂ ಕೂಡ ಈ ಬಸ್ಸಿಗೆ ಹತ್ತಿರಲಿಲ್ಲ. ಇಲ್ಲಿ ಟಿಕೆಟ್ ಇತ್ತು ಈ ಬಸ್ಸಲ್ಲಿ. ಹಾಗಾಗಿ ನಾನು ಬೇಡ ಅದೇ ಗಾಡಿಗೆ ಹೋಗೋಣ ಅಂದೆ. ಬಟ್ ಅಪ್ಪಾಜಿ ಬೇಡ ರಿಸ್ಕ್ ಆಗಿಬಿಡುತ್ತೆ, ಸುಮ್ಮನೆ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾವು ಟಿಕೆಟ್ಗೆ ಪೇ ಮಾಡಿ ಬಂದ್ವಿ. ಸ್ಲೀಪಿಂಗ್ ಕೋಚಿಂಗು ಆರಾಮ್ಸೆ ಬಂದ್ವಿ, ಯಾವುದೇ ರೀತಿ ರಿಸ್ಕ್ ಇಲ್ಲ. ಕೆಲವೊಂದು ಟೈಮು ನಾವು ದುಡ್ಡಿನ ಮುಖ ನೋಡಬಾರ್ದು, ಯಾಕಂದರೆ ರಿಸ್ಕ್ ತೊಗೊಳೋದು ಒಳ್ಳೆಯದಲ್ಲ. ನಾವು ನೈಟು ಸಬರ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ 9:30 ಆಗೋಯಿತು. ಸೊ ಇನ್ನೂ ಲೇಟ್ ಮಾಡಿದ್ರೆ ನಾವು ಮಧ್ಯರಾತ್ರಿ ಆಗುತ್ತೆ ಮನೆಗೆ ಹೋಗೋದಕ್ಕೆ ಅಂತೇಳಿ ಅಪ್ಪಾಜಿ ಬೇಡ ಟಿಕೆಟ್ ತೊಗೊಂಡೇ ಹೋಗೋಣ ಅಂತ. ಹಾಗೆ KR ನಗರನೋ KR ಅನಿಸುತ್ತೆ, ಅಲ್ಲಿ ಮುಂದೆ ಬಂದಾಗ ಊಟಕ್ಕೆ ಬಿಟ್ಟರು. ಸೊ ಲೇಟ್ ಆಗಿತ್ತಲ್ಲ, ನಾನು ಅಬ್ಸರ್ವ್ ಮಾಡಲಿಲ್ಲ. ಹಾಗೆ ಅಪ್ಪಾಜಿ ಅವರೆಲ್ಲ ರೋಟಿ ತೊಗೊಂಡ್ರು. ಅಮ್ಮನಿಗೆ ಕೆಮ್ಮಿತ್ತು, ನನಗೆ ಆಯಿಲ್ ಫುಡ್ ಏನೂ ಬೇಡ ಅಂತ ನಾನು ದೋಸೆ ಮತ್ತು ಗೋಬಿ ತೊಗೊಂಡೆ. ನಾವು ಶಿವಮೊಗ್ಗ ಗಾಡಿಗೆ ಹತ್ತಿದ್ವಿ. ಸೊ ಯಾವುದೇ ರೀತಿ ರಿಸ್ಕ್ ಇಲ್ಲ, ಆರಾಮಾಗಿ ಬಂದ್ವಿ. ನಮಗಿಂತನೂ ಹೆಚ್ಚಾಗಿ ಅಮ್ಮನಿಗೆ ಈ ಥರ ಸ್ಲೀಪಿಂಗ್ ಗಾಡಿನೇ ಬೇಕಿತ್ತು, ಯಾಕಂದರೆ ಅಮ್ಮ ಬೆಳಗ್ಗೆನೂ ಕೂತ್ಕೊಂಡೆ ಟ್ರಾವೆಲ್ ಮಾಡಿದರು. ಅಮ್ಮ ನೈಟು ನಿದ್ದೆ ಮಾಡದಿರೋ ಕಾರಣ ಅವ್ರಿಗೆ ಸ್ವಲ್ಪ ಸುಸ್ತು ಬೇರೆ ಆಗಿತ್ತು. ಹಾಗಾಗಿ ನಾವು ಕೂಡ ಹೆಂಗೆ ಕರ್ಕೊಂಡು ಹೋಗೋದು ಈ ರಶಲ್ಲಿ ಅಂತ ಅಂದ್ಕೊಂಡ್ವಿ. ಹೆಂಗೋ ದೇವ್ರ ದಯದಿಂದ ನಮಗೆ ಸ್ಲೀಪಿಂಗ್ ಕೋಚಿಂಗ್ ಸಿಕ್ತು. ಇದು ದುಡ್ಡು ಪೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಸೀಟ್ಗಳೆಲ್ಲ ಸಿಕ್ತು, ಇಲ್ಲಾಂದರೆ ಸಿಗ್ತಾ ಇರಲಿಲ್ಲ. ಊಟ ಪರವಾಗಿಲ್ಲ. ಇಲ್ಲಿ ರೋಟಿ 70 ರೂಪಾಯಿ ಒಂದು ಊಟ ಹಾಕಿದ್ದಾರೆ. ಒಂದು ರೋಟಿ ದಾಲಿಗೆ 2 ರೊಟ್ಟಿಗೆಯಿಂದ 70 ರೂಪಾಯಿ. ನಿಂದೊಂದು 321 90 ರೂಪಾಯಿ ಗೋಬಿ ಹಾಕೇನೆ. ಅದೇ ಅದು 70 ರೂಪಾಯಿ ಹಾಕಿದ್ದೀನಿ. ಅದನ್ನ 3ಕ್ಕೆ 70 ರೂಪಾಯಿಗೆ 70 ರೂಪಾಯಿ ಅಂತೆ 210 ರೂಪಾಯಿ ಆಯಿತು. ಒಂದು ಗೋಬಿ ಹಾಂ ಇವನು ನುಂಗಬೇಕು. ಚಾಕ್ಲೇಟ್ ಇದ್ದಂಗಿದೆ. ಕಾರಲ್ಲೇ ಹೋಯ್ತೀರ ನಾವು ರಿಸೀವ್ ಮಾಡ್ತೀಯಾ? ನಾವು ಅರಸೀಕೆರೆ ರೀಚ್ ಆಗೋದ್ರೊಳಗಡೆ 11:45 ಆಗೋಯಿತು. ಋತು ಎಚ್ಚರವಾಗೇ ಇದ್ದ. ನಮ್ಮ ಮನೆಯವರು ಎಚ್ಚರ ಮಾಡೋಕ್ಕೋಸ್ಕರ ಏನೇನೋ ರೇಗಿಸ್ತಾ ಇದ್ರು ಅವನನ್ನು ಕೂಡ. ಪಾಪ 11:30 12 ಗಂಟೆ ಆದ್ರೂ ಕೂಡ ಎಚ್ಚರವಾಗೇ ಇದ್ದು ಮಕ್ಕಳು ಬರ್ತಾರೆ ಅಲ್ಲಿಂದ ಅಂತೇಳ್ಬಿಟ್ಟು. ಸೊ ಏನಂದರೆ ಅವ್ರಿಗೇನೂ ತರೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇತ್ತು. ಹಾಗೆ ಟ್ರಾಫಿಕ್ ಎಲ್ಲ ಸಿಕ್ಕಾಪಟ್ಟೆ ಇರೋದ್ರಿಂದ ನಾವು ಎಲ್ಲಿ ಹೋಗಿ ಎಲ್ಲಿ ತರಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಜನ ಇತ್ತು. ಒಟ್ಟು ಊರಿಗೆ ಹೋದ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಸೊ ತುಂಬ ಹೊತ್ತಾಯ್ತಲ್ಲ ನೈಟು, ಹಾಗಾಗಿ ಏನೂ ಮಕ್ಕಳಿಗೆ ತೊಗೊಂಬರೋಕ್ಕಾಗಲಿಲ್ಲ. ಪಾಪ ಅವ್ರು ಹಂಗೆ ಬಂದ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು ಅಪ್ಪಾಜಿ ಅಮ್ಮ. ಸೊ ಮನೆಗೆ ಬಂದ್ವಿ. ತುಂಬ ಹೊತ್ತಾಗಿತ್ತು. ಮನೆಗೆ ಬಂದು ರೀಚ್ ಆಗೋದ್ರೊಳಗಡೆ 12 ಹೊತ್ತಾಗೋಯ್ತು. ಸೊ ತುಂಬ ಸುಸ್ತಾಗಿತ್ತು. ಎಲ್ಲರೂ ಮಲ್ಕೊಂಡ್ರು, ನಾನು ಕೂಡ ಮಲ್ಗೋಣ ಅಂತ ಬರ್ತಾಯಿದ್ದೆ. ಮನೆಯಲ್ಲಿದ್ದು ಕೆಲಸ ಮಾಡೋದಷ್ಟು ಸುಸ್ತು ಅನಿಸಲ್ಲ, ಟ್ರಾವೆಲ್ ಮಾಡಿದ್ರೆ ಹೆವಿ ಸುಸ್ತು ಅನಿಸುತ್ತೆ. ಅದರಲ್ಲೂ ಇವತ್ತು ಬರೀ ಟ್ರಾಫಿಕಲ್ಲೇ ಸಿಗಾಕೊಂಡಿದ್ದೆ ಜಾಸ್ತಿ ಆಗೋಯಿತು. ಮೈಸೂರಲ್ಲಿ ನಾವು ಯಾವತ್ತೂ ಟ್ರಾಫಿಕ್ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಅದು ದಸರಾ ಇರೋ ಕಾರಣ. ಮೈಸೂರು ದಸರಾ ಒಂದು ತುಂಬ ಚೆನ್ನಾಗಿತ್ತು. ಬಟ್ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಬೇಕಿತ್ತು, ಅದೊಂದು ಮಿಸ್ ಆಯಿತು. ಓಕೆ ಲೈಟಿಂಗ್ಸ್ ಒಂದು ಸೂಪರಾಗಿತ್ತು. ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಸರಾದ ಸ್ವಲ್ಪ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಶುಭರಾತ್ರಿ.